ಬಂಗಾಳದಲ್ಲಿ ಕಾಂಗ್ರೆಸ್ ವರ್ಸಸ್ ಟಿಎಂಸಿ ಫೈಟ್ ತಾರಕಕ್ಕೇರ್ತಾ ಇದೆ. ಚುನಾವಣೆಯಲ್ಲಿ ಬಿಜೆಪಿ ಮತ ಹಾಕಿ ಅಂತ ಕಾಂಗ್ರೆಸ್ ನಾಯಕ ವಿಪಕ್ಷ ನಾಯಕ ಅಧೀರ್ ರಂಜನ್ ಚೌಧರಿ ಕೊಟ್ಟಿರುವಂತಹ ಹೇಳಿಕೆ ಭಾರಿ ಸಂಚಲನ ಮೂಡಿಸಿದೆ. ಟಿಎಂಸಿಗೆ ಮತ ಹಾಕೋ ಬದಲು ಬಿಜೆಪಿಗೆ ಮತ ಹಾಕಿ ಅಂದಿದ್ದಾರೆ. ಪಶ್ಚಿಮ ಬಂಗಾಳದ ಮುರ್ಷಿದಾಬಾದ್ನಲ್ಲಿ ಅಧೀರ್ ಕೊಟ್ಟಂತಹ ಈ ಹೇಳಿಕೆ ಭಾರಿ ದೊಡ್ಡ ಸಂಚಲನ ಕಾರಣ ಆಗಿದೆ. ಸಿಪಿಎಂ ಅಭ್ಯರ್ಥಿ ಪ್ರಚಾರದಲ್ಲಿ ಬಿಜೆಪಿ ಪರ ಮತಯಾಚಿಸಿದ್ದಾರೆ. ಹೀಗಾಗಿ ಚೌಧರಿಯನ್ನ ಬಿಜೆಪಿಯ ಬಿ ಟೀಮ್ ಅಂದಿದ್ದಾರೆ ಮಮತಾ ಬ್ಯಾನರ್ಜಿ. ಬಂಗಾಳದಲ್ಲಿ ಸಿಪಿಎಂ ಜೊತೆಗೆ ಕಾಂಗ್ರೆಸ್ ನಾಯಕರು ಮೈತ್ರಿ ಮಾಡಿಕೊಂಡಿದ್ದಾರೆ. ಪಶ್ಚಿಮ ಬಂಗಾಳದಲ್ಲಿ ಏಕಾಂಗಿ ಸ್ಪರ್ಧೆ ಮಾಡಿದೆ ಟಿಎಂಸಿ. ಟಿಎಂಸಿಗೆ ಮತ ನೀಡೋ ಬದಲು ಬಿಜೆಪಿಗೆ ಮತ ಹಾಕೋದು ಒಳಿತು ಅಂತ ಕಾಂಗ್ರೆಸ್ನ ಹಿರಿಯ ನಾಯಕ ಬಾರಂ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಕೂಡ ಆಗಿರುವಂತಹ ಅಧೀರ್ ರಂಜನ್ ಚೌಧರಿ ಹೇಳಿಕೆಯನ್ನು ಕೊಟ್ಟಿರೋದು ಈಗ ಬಹಳ ದೊಡ್ಡ ಸಂಚಲನ ಕಾರಣ ಆಗ್ತಾ ಇದೆ. तृणमूल के वोट का माने तब तक वाले बीजेपी के वोट दे दिया। तृणमूल के वोट का माने तब तक अनेक वाले बीजेपी के वोट दिया। तृणमूल के वोट का माने तब तक वाले बीजेपी के वोट दे दिया। तृणमूल के वोट का माने तब तक अनेक वाले बीजेपी के वोट दिया। तृणमूल के वोट का माने तब तक वाले बीजेपी के वोट दे दिया। तृणमूल के वोट का माने तब तक अनेक वाले बीजेपी के वोट दिया। तृणमूल के वोट का माने तब तक वाले बीजेपी ಎಸ್ ಪ್ರಶಾಂತ್, ಈ ಹೇಳಿಕೆಯನ್ನು ನಾವು ಗಮನಿಸಿದ್ರಿ. ಪ್ರತಿ ಬಾರಿ ಕೂಡ ಚುನಾವಣಾ ಸಂದರ್ಭದಲ್ಲಿ ಅದರಲ್ಲೂ ಪ್ರಮುಖವಾಗಿ ಒಂದು ಹೇಳಿಕೆ ಎಂತೆಂತಹ ಅಪಾಯವನ್ನು ತಂದೊಡ್ಬೋದು ಅಥವಾ ಏನೆಲ್ಲ ಪರಿಣಾಮಗಳಿಗೆ ಕಾರಣ ಆಗ್ಬೋದು ಅನ್ನೋದು ನಾವು ಹಿಂದೆ ನೋಡಿದ್ದೀವಿ. ಆದರೆ ಈ ಒಂದು ಹೇಳಿಕೆ ಏನು ಬರ್ತಾ ಇದೆ ಅಧೀರ್ ರಂಜನ್ ಚೌಧರಿ ಅವರಿಂದ, ಇದು ಎಷ್ಟು ದೊಡ್ಡ ಮುಜುಗರ ಕಾಂಗ್ರೆಸ್ ಪಾಲಿಗೆ? ನೋಡಿ, ಅದು ಕಾಂಗ್ರೆಸ್ ಪಾಲಿಗೂ ಮುಜುಗರ, ಇಂಡಿಯಾ ಒಕ್ಕೂಟಕ್ಕೂ ಮುಜುಗರ. ಯಾಕಂದರೆ ನೋಡಿ, ಅಧೀರ್ ರಂಜನ್ ಚೌಧರಿ ಒಂದು ಏನೋ ಸಾಮಾನ್ಯ ಬಂಗಾಳದ ಕಾಂಗ್ರೆಸ್ ಕಾರ್ಯಕರ್ತ ಅಥವಾ ನಾಯಕ ಅಲ್ಲ. ಕಳೆದ 5 ವರ್ಷಗಳ ಕಾಲ ಲೋಕಸಭೆಯಲ್ಲಿ ನರೇಂದ್ರ ಮೋದಿಯವರನ್ನು ಎದುರಿಸಲಿಕ್ಕೆ ಲೋಕಸಭೆಯಲ್ಲಿ ಕಾಂಗ್ರೆಸ್ ನೇಮಿಸಿರ್ತಕ್ಕಂಥ ಒಂದು ರೀತಿಯ ಕಾಂಗ್ರೆಸ್ ಪಕ್ಷದ ನಾಯಕ, ವಿರೋಧ ಪಕ್ಷದ ನಾಯಕನ ದರ್ಜೆ ಇರಲಿಲ್ಲ ಅಂದರೂ ಕೂಡ ಆ ರೀತಿಯಾಗಿರ್ತಕ್ಕಂಥ ಒಂದು ಕ್ಲೌಟ್ ಅಧೀರ್ ರಂಜನ್ ಚೌಧರಿಗಿತ್ತು. ಈಗ ಅದೇ ಅಧೀರ್ ರಂಜನ್ ಚೌಧರಿ ಪಶ್ಚಿಮ ಬಂಗಾಳದ ಚುನಾವಣೆಯಲ್ಲಿ ಹೇಳ್ತಾ ಇದ್ದಾರೆ, ನನಗೆ ಕಾಂಗ್ರೆಸ್ಗೆ ಓಟ್ ಹಾಕಲಿಲ್ವಾ, ಪರವಾಗಿಲ್ಲ, ಮಮತಾಗೆ ಓಟ್ ಹಾಕಬೇಡಿ, ಬೇಕಾದ್ರೆ ಬಿಜೆಪಿಗೆ ಓಟ್ ಹಾಕಿ ನಡೆಯುತ್ತೆ ಅಂತಕ್ಕಂಥದ್ದನ್ನು ಹೇಳಿರೋದು ಇನ್ನಷ್ಟು ಮುಜುಗರವನ್ನು. ಕಾಂಗ್ರೆಸ್ ಏನು ಹೇಳ್ತಾ ಇತ್ತು, ಇಲ್ಲ ನಾವು ಇಂಡಿಯಾ ಒಕ್ಕೂಟ ಸ್ಥಾಪನೆ ಮಾಡಿದ್ದೀವಿ, ಮಮತಾನು ನಮ್ಮ ಜೊತೆಗಿದ್ದಾರೆ, ಅಖಿಲೇಶ್ ನಮ್ಮ ಜೊತೆಗಿದ್ದಾರೆ, ಕೇಜ್ರಿವಾಲ್ ನಮ್ಮ ಜೊತೆಗಿದ್ದಾರೆ. ಆದರೆ ಬಂಗಾಳದ ಫೈಟನ್ನು ಗಮನಿಸಿದಾಗ ಅಲ್ಲಿ ಮಮತಾ ವರ್ಸಸ್ ಅದರ್ಸ್ ಅಂತಕ್ಕಂಥದ್ದಿದೆ. ಕಾಂಗ್ರೆಸ್ನ ಶಕ್ತಿ ಬೆಹರಾಂಪುರ್, ಮಾಲ್ದಾ ಈ ಭಾಗದಲ್ಲಿ ಒಂದು 2-3 ಲೋಕಸಭಾ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ನ ಶಕ್ತಿ ಇರೋದು ಬಿಟ್ಟರೆ ಪ್ರಿನ್ಸಿಪಲ್ ಅಪೋನೆಂಟು ಮಮತಾ ಆಗಿ ಈಗಾಗಲೇ ಕಳೆದ ವಿಧಾನಸಭಾ ಚುನಾವಣೆಯಲ್ಲೇ ಬಿಜೆಪಿ ಆ ಸ್ಥಾನವನ್ನು ತೆಗೆದುಕೊಂಡಿದೆ. ಕಾಂಗ್ರೆಸ್ ಮತ್ತು ಸಿಪಿಎಂನ ಶಕ್ತಿ ಗಣನೀಯವಾಗಿ ಕ್ಷೀಣಿಸಿದೆ. ಅಂದರೆ ಮಮತಾ ಕೂಡ ಕಾಂಗ್ರೆಸ್ಸನ್ನು ಆನ್ ಬೋರ್ಡ್ ತೆಗೆದುಕೊಳ್ಳಲಿಕ್ಕೆ ಪಶ್ಚಿಮ ಬಂಗಾಳದಲ್ಲಿ ತಯಾರಿರಲಿಲ್ಲ. ಕಾಂಗ್ರೆಸ್ನ ನಾಯಕರು ಕೂಡ ನಾವು ಮಮತಾ ಜೊತೆಗೆ ಹೋಗ್ಬಿಟ್ರೆ ನಮ್ಮ ಪಾಲಿಟಿಕ್ಸೇ ಮುಗಿದು ಹೋಗುತ್ತೆ ಅಂತಕ್ಕಂಥ ಆತಂಕದಲ್ಲಿದ್ದರು. ಅದರ ಮಧ್ಯೆ ಈಗ ಅಧೀರ್ ರಂಜನ್ ಚೌಧರಿ ಹೇಳ್ತಾ ಇದ್ದಾರೆ, ಯಾವುದೇ ಕಾರಣಕ್ಕೂ ಕೂಡ ಮಮತಾಗೆ ಓಟ್ ಹಾಕಬೇಡಿ, ಬೇಕಾದ್ರೆ ಬಿಜೆಪಿಗೆ ಓಟ್ ಹಾಕಿ ನಡೆಯುತ್ತೆ ಅಂತಕ್ಕಂಥದ್ದು. ಹಾಗಿದ್ದಲ್ಲಿ ಕಳೆದ 5 ವರ್ಷದಲ್ಲಿ ಅಧೀರ್ ರಂಜನ್ ಚೌಧರಿ ಮಾಡಿರ್ತಕ್ಕಂಥ ವಿರೋಧಕ್ಕೆ ಯಾವ ಅರ್ಥ ಉಳಿದುಕೊಳ್ತು ಅಂತಕ್ಕಂಥ ಪ್ರಶ್ನೆ ಸ್ವಾಭಾವಿಕವಾಗಿ ಬರುತ್ತೆ. ಆದರೆ ನೋಡಿ, ರಾಜಕಾರಣದ ಅನಿವಾರ್ಯತೆಗಳು, ನೀವು ದಿಲ್ಲಿಯಲ್ಲೊಂದು ಮಾತನಾಡ್ಬೋದು, ಆದರೆ ಸ್ಥಳೀಯವಾಗಿ ಅನಿವಾರ್ಯತೆಗಳು, ನಿಮ್ಗೆ ಅವಕಾಶಗಳು ಮತ್ತು ಅದರ ಒಂದು ಏನಂತಾರೆ ಪಾಲಿಟಿಕ್ಸ್ ಬೇರೆ ಇರುತ್ತೆ. ಬೆಹರಾಂಪುರದಲ್ಲಿ ನಿಂತ್ಕೊಂಡು ಅಧೀರ್ ರಂಜನ್ ಚೌಧರಿ ಹೇಳ್ತಿದ್ದಾರೆ, ನೀವು ಕಾಂಗ್ರೆಸ್ಗೆ ಓಟ್ ಹಾಕಿದ ಪರವಾಗಿಲ್ಲ, ಮಮತಾಗೆ ಹಾಕಬೇಡಿ, ಬೇಕಾದ್ರೆ ಬಿಜೆಪಿಗೆ ಹಾಕ್ಕೊಳ್ಳಿ ಅಂತಕ್ಕಂಥದ್ದು. ಅಂದರೆ ಮಮತಾ ಬ್ಯಾನರ್ಜಿಯವರ ವಿರೋಧ ಮಾಡದ ಹೊರತು ಪಶ್ಚಿಮ ಬಂಗಾಳದಲ್ಲಿ ಪಾಲಿಟಿಕ್ಸ್ ಮಾಡೋಕ್ಕಾಗಲ್ಲ ಅಂತಕ್ಕಂಥದ್ದು ಅಧೀರ್ ರಂಜನ್ ಚೌಧರಿಗೆ ಚೆನ್ನಾಗಿ ಗೊತ್ತಿದೆ. ಆದರೆ ದಿಲ್ಲಿಯಲ್ಲಿ ಕುಳಿತುಕೊಂಡು ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ, ಸೋನಿಯಾ ಗಾಂಧಿ ಹೇಳ್ತಾ ಇದ್ರು ಮಮತಾ ಜೊತೆ ನಾವು ಮೈತ್ರಿ ಮಾಡ್ಕೊಳ್ತೀವಿ ಅಂತಕ್ಕಂಥದ್ದು. ಆದರೆ ಆ ಮೈತ್ರಿ ಹೇಗೆ ಆಗೋಲ್ಲ, ಯಾಕೆ ಆಗೋಲ್ಲ, ಸ್ಥಳೀಯ ರಾಜಕಾರಣದೇನು, ಅಲ್ಲಿ ಸಮೀಕರಣ ಏನು ಅಂತಕ್ಕಂಥದ್ದು ಅಧೀರ್ ರಂಜನ್ ಚೌಧರಿ ಬಾಯಿಂದಲೇ ಸ್ಪಷ್ಟವಾಗಿ ಹೊರಹೊಮ್ತಾ ಇದೆ. ನಿಶ್ಚಿತವಾಗಿ ಪೊಲಿಟಿಕಲಿ ಡೆಲ್ಲಿಯಲ್ಲಿ ಕುಳಿತುಕೊಂಡು ನೋಡಿದಾಗ ಪಶ್ಚಿಮ ಬಂಗಾಳದಲ್ಲಿ ಇದೇನು ಭಾಳ ದೊಡ್ಡ ಚರ್ಚೆ ಅಂದರೆ
ಅಲ್ಲಿ ಎಲ್ರಿಗೂ ಗೊತ್ತಿದೆ ಅಧೀರ್ ರಂಜನ್ ಚೌಧರಿ ಯಾವ ಮಟ್ಟಕ್ಕೆ ಹೋಗಿ ಮಮತಾ ಬ್ಯಾನರ್ಜಿಯನ್ನು ವಿರೋಧಿಸ್ತಿದ್ದಾರೆ ಅಂತಕ್ಕಂಥದ್ದು. ಆದರೆ ದಿಲ್ಲಿಯಲ್ಲಿ ಕೂತ್ಕೊಂಡು ನೋಡಿದಾಗ, ಬೆಂಗಳೂರಿನಲ್ಲಿ ಕೂತ್ಕೊಂಡು ನೋಡಿದಾಗ ರೈಟ್, ಮಮತಾ ಬ್ಯಾನರ್ಜಿ ಅವರಿಗಿಂತ ಬಿಜೆಪಿ ಸರಿ ಅಂತಕ್ಕಂಥದ್ದು ಅಧೀರ್ ರಂಜನ್ ಚೌಧರಿಗೆ ಅರ್ಥ ಆಗೋದಾದ್ರೆ 5 ವರ್ಷಗಳಲ್ಲಿ ಮಾಡಿರ್ತಕ್ಕಂಥ ಆರೋಪಗಳಿಗೆ ಏನು ಅರ್ಥ ಅಂತಕ್ಕಂಥ ಪ್ರಶ್ನೆ ಹೇಳೋದು ಸ್ವಾಭಾವಿಕ. ಎಸ್ ನಿಜ. ಈಗಾಗಲೇ ಅಧೀರ್ ರಂಜನ್ ಚೌಧರಿ ಅವರನ್ನ ಬಿಜೆಪಿಯ ಬಿ ಟೀಮ್ ಅಂತಲೂ ಕೂಡ ಮಮತಾ ಬ್ಯಾನರ್ಜಿ ಕರೆದಿದ್ದಾರೆ. ಎಸ್, ಇದು ಬಂಗಾಳದ ವಿಚಾರ ಆಯ್ತು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.